ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣಪ್ಪ ಚಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ತುಂಗಭದ್ರಾ ಜಲಾಶಯ ನಿರ್ಮಾಣವಾಗಿ ಈಗಾಗಲೇ 75 ವರ್ಷಗಳು ಗತಿಸಿವೆ. ನಿರ್ಮಾಣವಾದ ನಂತರ ಇಲ್ಲಿಯ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಿರಲಿಲ್ಲ. 1953ರಲ್ಲಿ ಏನು ಜಲಾಶಯ ನಿರ್ಮಾಣವಾಗಿ 3 ವರ್ಷ ಏನು ನಡೆಯಿತು, ಒಟ್ಟು 6 ವರ್ಷಗಳ ಕಾಲ ಜಲಾಶಯ ನಿರ್ಮಾಣ ಕಾರ್ಯ ನಡೆಯಿತು. ಅದರಲ್ಲಿ 1953ರಲ್ಲಿ 33 ಗೇಟ್ಗಳನ್ನು ಅಳವಡಿಸಿದರು. 20 ಅಡಿ ಎತ್ತರ ಮತ್ತು 60 ಅಡಿ ಅಗಲ ಮತ್ತು ಅಧಿಕ ಸಾಮರ್ಥ್ಯದ ಕ್ರಸ್ಟ್ ಗೇಟ್ಗಳನ್ನು ಅಂದು ಅಳವಡಿಸಿದರು. ಸರಿಸುಮಾರು 48 ಟನ್ ಅಷ್ಟು ತೂಕವಿರುವಂಥ ಒಂದೊಂದು ಗೇಟ್ಗಳನ್ನು ಅಳವಡಿಸಿದ್ರು. ಆದರೆ ಅವನ್ನ ಸಕಾಲಕ್ಕೆ ಅವುಗಳನ್ನು ಬದಲಾವಣೆ ಮಾಡಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಅಂದರೆ ಸುಮಾರು 73 ವರ್ಷಗಳಿಂದಲೂ ಸಹ ಅವುಗಳ ಬದಲಾವಣೆ ಆಗಿರಲಿಲ್ಲ. ಅವುಗಳ ಸವಕಳಿ ಸಹ ಸಾಕಷ್ಟು ಪ್ರಮಾಣದಲ್ಲಿ ಆಯಿತು. ಆ ಕಾರಣಕ್ಕಾಗಿ 2024 ಆಗಸ್ಟ್ 10ರಂದು 19ನೇ ಗೇಟ್ ಕಿತ್ತುಹೋಯಿತು. ಕಿತ್ತುಹೋದ ನಂತರ ಕೇಂದ್ರ ಜಲ ಆಯೋಗ ಆಗಿರ್ಬೋದು ಮತ್ತು ಡ್ಯಾಮ್ ಸೇಫ್ಟಿ ಕಮಿಟಿ ಆಗಿರ್ಬೋದು ಮತ್ತು ತುಂಗಭದ್ರಾ ಮಂಡಳಿ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಈ ಎಲ್ಲದೂ ಕುರಿತು ಗೇಟ್ಗಳ ಪರಿಶೀಲನೆಯನ್ನು ಆರಂಭಿಸಿದರು. ಆಗ ಬಂದಿರುವಂಥ ವರದಿ ಪ್ರಕಾರ ಇಲ್ಲಿರುವಂಥ ಗೇಟ್ಗಳು ಸರಿಸುಮಾರು 60% ಸವಕಳಿಯಾಗಿವೆ. ಇವುಗಳನ್ನು ಬದಲಿಸಲೇಬೇಕನ್ನುವಂಥ ವರದಿ ಕೊಟ್ಟರು. ತಕ್ಷಣಕ್ಕೆ 19ನೇ ಗೇಟನ್ನು 6 ದಿನದಲ್ಲಿ ಸ್ಟಾಪ್ ಲಾಕ್ ಆಗಿ ನೀರು ನಿಲ್ಲಿಸಿದರು. ಅದರ ನಂತರ ಗೇಟ್ಗಳನ್ನು ಅಳವಡಿಸಿದರು. ಆದರೆ ತಜ್ಞರ ವರದಿ ಪ್ರಕಾರ 33 ಗೇಟ್ಗಳನ್ನು ಬದಲಾಯಿಸಬೇಕು ಅಂತಂದರು. ಅದರ ಜೊತೆಗೆ ಕಳೆದ ವರ್ಷ ಈಗಾಗಲೇ 6 ಗೇಟ್ಗಳು ಏನು ಆಪರೇಟ್ ಆಗದೆ ನಿಂತುಕೊಂಡು, ಜೊತೆಗೆ 22 ಗೇಟ್ಗಳನ್ನು ಯಾವುದೇ ಕಾರಣಕ್ಕೂ ಮುಂದಿನ ವರ್ಷ ಬಳಸೋದೇ ಬಾರದು ಅನ್ನುವಂಥ ವರದಿಯನ್ನು ನೀಡಿದರು. ಆ ಕಾರಣಕ್ಕಾಗಿ ಒಟ್ಟಾರೆಯಾಗಿ ಕಳೆದ ವರ್ಷ ಒಂದು ಬೆಳೆಯನ್ನು ನೀರು ತೆಗೆದುಕೊಂಡು ಬೇಸಿಗೆ ಬೆಳೆ ಬಿಟ್ಟು ಈಗ ನಿಗದಿತ ಅವಧಿ ಒಳಗೇ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಕೆ ಆಗಿದೆ. ಗುಜರಾತ್ ಮೂಲದ ಒಂದು ಕಂಪ್ನಿಯಿಂದ ಈಗಾಗಲೇ ಅವುಗಳನ್ನು ಗೇಟ್ ಅಳವಡಿಸಲಾಗಿದೆ ಮತ್ತು ಅವರ ಪ್ರಕಾರ ಜುಲೈ ಮೊದಲ ವಾರಕ್ಕೆ ಮುಗಿಬೇಕಾಗಿತ್ತು. ಆದರೆ ಜೂನ್ ಅಂತ್ಯಕ್ಕೆ ಈಗಾಗಲೇ ಗೇಟ್ಗಳು ಮುಗಿಸಿ ಇವತ್ತು ಆ ಗೇಟ್ಗಳ ಅಳವಡಿಕೆ ಕಾರ್ಯ ಮುಗಿದಿದ್ದು ಈಗ ಅವುಗಳ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ಈ ಕಾರಣಕ್ಕಾಗಿ ಈ ನೆಪವಿಟ್ಟುಕೊಂಡು 3 ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರ್ತಾ ಇರೋದು ತುಂಗಭದ್ರಾ ವಿಷಯದಲ್ಲಿ ಇದೇ ಮೊದಲು. ಯಾಕಂತ ಹೇಳಿದರೆ ತುಂಗಭದ್ರಾ ವಿಷಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೇಡಿಕೆಗಳಿವೆ. ಒಂದು ಇಲ್ಲಿ ಸಮಾನಾಂತರ, ಯಾಕಂದರೆ ಈಗ 33 TMC ಅಷ್ಟು ಹೂಳು ತುಂಬಿದೆ. ಇನ್ನು 134 TMC ಇರುವಂಥ ತುಂಗಭದ್ರಾ ಸಾಮರ್ಥ್ಯ ಈಗ 105.788 TMCಗಳಿದೆ. ಈ ಹೂಳನ್ನು ಪರ್ಯಾಯವಾಗಿ ನವಲಿ ಜಲಾಶಯ ನಿರ್ಮಾಣ ಮಾಡಬೇಕು. ಜೊತೆಗೆ ಮೇಲ್ಭಾಗದಲ್ಲಿ ಇನ್ನೊಂದು ಜಲಾಶಯ ನಿರ್ಮಿಸಬೇಕು, ಹೂಳು ತೆಗಿಬೇಕು. ಜೊತೆಗೆ ಇಲ್ಲಿರುವಂಥ ಹಳೆಯ ಸಮಾನಾಂತರ ಜಲಾಶಯ ಮಾಡಬೇಕು ಮತ್ತು ಇಲ್ಲಿ ಇದನ್ನು ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆ ಮಾಡಬೇಕು. ಜೊತೆಗೆ ಇದಕ್ಕೆ ಆಧುನೀಕರಣ ತುಂಗಭದ್ರಾ ಎಡದಂಡೆ ನಾಲೆಯ ಆಧುನೀಕರಣಕ್ಕೆ ಕ್ರಮ ಕೈಗೊಳ್ಳಬೇಕು. ಈ ಎಲ್ಲ ಬೇಡಿಕೆಗಳಿವೆ. ಆದರೆ ಇಲ್ಲಿವರೆಗೂ ಸಹ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರಗಳು ಅದಕ್ಕೆ ಸ್ಪಂದನೆ ಸಿಕ್ಕಿರಲಿಲ್ಲ. ತುಂಗಭದ್ರಾ ನದಿಯ ಗೇಟ್ಗಳನ್ನು 33 ಗೇಟ್ಗಳನ್ನು ಅಳವಡಿಸಿ ಈ ಗೇಟಿನ ಉದ್ಘಾಟನೆ ಸಮಾರಂಭಕ್ಕೆ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ. ಬಹುಶಃ ಮೊಟ್ಟ ಮೊದಲನೇ ಕಾರ್ಯಕ್ರಮ ಅದು ನಮ್ಮ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು ಭಾಳ ಹೆಮ್ಮೆಯ ವಿಚಾರ. ಅದರ ಜೊತೆಗೆ ಆಂಧ್ರ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳಾದಂಥ ರೇವಂತ್ ರೆಡ್ಡಿಜಿಯವರು, ಚಂದ್ರಬಾಬು ನಾಯ್ಡುಜಿಯವರು, ಕೇಂದ್ರದ ನೀರಾವರಿ ಸಚಿವರಾಗಿರ್ತಕ್ಕಂಥ CV ಪಾಟೀಲ್ರವರು ಭಾಗವಹಿಸ್ತಿದ್ದಾರೆ. ಬಂದು ಗೇಟಿನ ಉದ್ಘಾಟನೆಯನ್ನು ಮಾಡಿ ಸಮಾರಂಭವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮಾಡಿ 3 ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ಭಾಗಕ್ಕೆ ಆಗಬೇಕಾಗಿರ್ತಕ್ಕಂಥ ಪರಿಹಾರ, ತುಂಗಭದ್ರಾ ನದಿಯಿಂದ ಹೆಚ್ಚು ಈ ಭಾಗದಲ್ಲಿ ರೈತರಿಗೆ 3 ರಾಜ್ಯದ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಚರ್ಚೆಗಳನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇವತ್ತು ನಮಗಿದೆ. ನವಲಿ ಜಲಾಶಯನ ಮಾಡಬೇಕಂತಂದು ಕಳೆದ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಒಂದು DPR ಮಾಡಿಸಿತ್ತು.
ಬಟ್ 2013-14ರಲ್ಲಿ ಆಗಿನ ನೀರಾವರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಅವರು ಹೇಳಿದರು, ಈಗ 30 TMC ಅಷ್ಟು ಹೋಳು ತುಂಬಿಕೊಂಡಿದೆ, ಪ್ರತಿ ವರ್ಷ 1 TMC ಅಷ್ಟು ಹೋಳು ತುಂಬುತ್ತೆ ಅಂತಂದು ಹೇಳಿದ್ರು ಅವರು. ಬಟ್ ಇದು ಆಗಿರ್ತಕ್ಕಂಥದ್ದು 2013-14ರಲ್ಲಿ, ಈಗಿರೋದು 2026 ನಾವು ಇರೋದು. ಸೊ ಈಗ ಅಲ್ಲಿಂದ ಇಲ್ಲಿವರೆಗೆ ಏನಾಗಿದೆ ಅದ್ರ ಬಗ್ಗೆ, ಆಮೇಲೆ ಈಗ ಹೂಳು ತುಂಬ್ತಾ ಇರೋದಕ್ಕೆ ಏನು ಅದನ್ನು ತಡೆಯೋದಕ್ಕೆ ಏನು ಕ್ರಮ ಕೈಗೊಂಡಿದ್ದಾರೆ, ಬಟ್ ಮುಂದೆ ಅಲ್ಟರ್ನೇಟ್ ಯೋಜನೆಯನ್ನು ಏನು ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಆಡಳಿತ ಮಾಡ್ತಿರ್ತಕ್ಕಂಥ ಅವರು ಯಾರೂ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಈ ನವಲಿ ಜಲಾಶಯ ಮಾಡ್ತೀವಿ ಅಂತಂದು ಬಜೆಟಲ್ಲಿ ಹೇಳಿದರು, ಬಟ್ ಅದಕ್ಕೆ ದುಡ್ಡನ್ನು ಮೀಸಲಿಡಲಿಲ್ಲ. ಅದೆಲ್ಲ ಅವ್ರ ಜೊತೆ ನೆರೆ ರಾಜ್ಯಗಳೊಟ್ಟಿಗೆ ಅದ್ರ ಬಗ್ಗೆ ಮಾತಾಡ್ತೀವಿ ಅಂತಂದ್ರು ಅದಕ್ಕೆ ಟೈಮ್ ಸಿಗಲಿಲ್ಲ. ಬಟ್ ಈ ಕ್ರೆಸ್ಟ್ ಗೇಟನ್ನು 2 ವರ್ಷ ತಡವಾಗಿ ರೈತರದ್ದು ಒಂದು ಬೆಳೆಯನ್ನು ವೇಸ್ಟ್ ಮಾಡಿ ಅನೇಕ ಹೋರಾಟಗಳು ಮತ್ತು ಮುಖಭಂಗ ಆದ ತಕ್ಷಣ ಕ್ರೆಸ್ಟ್ ಗೇಟನ್ನು ಮಾಡಿ ಇವತ್ತು ಏನೋ ಸಾಧಿಸ್ಬಿಟ್ಟಿದ್ದೀವಿ ಅಂತೇಳಿ ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಶಕ್ತಿ ಇರತಕ್ಕಂಥವ್ರು. ಬಟ್ ನವಲಿ ಜಲಾಶಯದ ಬಗ್ಗೆ ಬೇರೆ ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಮಾತಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂತೇಳಿ ಕಾಲಹರಣ ಮಾಡಿದ್ರು 2-3 ವರ್ಷ. ಆದರೆ ಇದೇ ಮೊದಲ ಬಾರಿಗೆ ತುಂಗಭದ್ರಾ ವಿಷಯದಲ್ಲಿ ಆಂಧ್ರ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿ ಒಂದು ಕಡೆ ಸೇರ್ತಾ ಇದ್ದಾರೆ. ಇದು ಅನೌಪಚಾರಿಕ, ಈ ಕುರಿತು ಒಂದು ಅಧಿಕೃತ ಸಭೆ ಆಗದೇ ಇದ್ದರೂ ಮುಖಾಮುಖಿಯಾದಾಗ ಈ ಕುರಿತು ಚರ್ಚೆ ಆಗುವ ಎಲ್ಲ ಸಾಧ್ಯತೆಗಳಿವೆ. ಅದರ ಜೊತೆಗೆ ಕೇಂದ್ರ ಜಲಶಕ್ತಿ ಯೋಜನೆಯ ಸಚಿವರಾಗಿರುವಂಥ CR ಪಾಟೀಲ್ ಸಹ ಬರ್ತಾ ಇರೋದ್ರಿಂದ ಈ ಯೋಜನೆಗೆ ಏನು ಇರುವಂಥ ಬಾಕಿ ಯೋಜನೆ ಕುರಿತು ಸಾಕಷ್ಟು ಪ್ರಮಾಣದಲ್ಲಿ ಚರ್ಚೆ ನಡೆದು ಇದಕ್ಕೆ ಮುಕ್ತಿ ಕೊಡುತ್ತಾ ಅನ್ನೋದು ಒಂದಿಷ್ಟು ಚರ್ಚೆಗೆ ಇದೆ. ಮತ್ತು ಈ ರೀತಿಯ ರೈತರೆಲ್ಲ ಆಶಾಭಾವನೆ ಇದೆ ಮತ್ತು ಜನಪ್ರತಿನಿಧಿಗಳು ಈ ಕುರಿತು ಮಾತನ್ನು ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಇವತ್ತಿನ ಒಂದು ಏನು ಐತಿಹಾಸಿಕ ಕ್ಷಣ ಇದೆ, ಇದು ಸಾಕಷ್ಟು ಕುತೂಹಲ ಮತ್ತು ಸಾಕಷ್ಟು ಜನರಲ್ಲಿ ಆಶಾಭಾವನೆ ಇದೆ. ಈ ನಿಟ್ಟಿನಲ್ಲಿ ಏನು ದೀರ್ಘ ಇತಿಹಾಸ ಹೊಂದಿರುವ ಈ ಗೇಟ್ಗಳು ಈಗಾಗಲೇ ಬಂದಿರುವಂಥ ಹಾಗೆ ಇರುವಂಥ ಗೇಟ್ಗಳನ್ನು ಒಂದು ಕಡೆ ಅವುಗಳನ್ನು ಬದಲಾಯಿಸುವ ಎದುರಾಗ ಅದರಲ್ಲಿ 15 ಗೇಟ್ಗಳನ್ನು ಪ್ರದರ್ಶನಕ್ಕೆ ಇಟ್ಟರು ಮತ್ತು ಈ ಗುಜರಿಯಾಗಿರುವಂಥ ಇವುಗಳನ್ನು ಗುಜರಾತ್ ಮೂಲದವರಿಗೆ ಮಾರಾಟನೂ ಮಾಡಿದರು. ಈ ಎಲ್ಲ ಕಾರಣಕ್ಕಾಗಿ ಇದು ಒಂದು ಐತಿಹಾಸಿಕ ಮತ್ತು ಬದಲಾವಣೆಯಾಗಿದೆ. ಮುಂದಿನ ಈ ಗೇಟ್ಗಳು ಮುಂದಿನ 50 ವರ್ಷಗಳವರೆಗೂ ತಾಳಕ್ಕೆ ಬರುತ್ತವೆ ಅನ್ನುವಂಥ ಮಾತುಗಳಿವೆ. ಒಟ್ಟಾರೆಯಾಗಿ ಏನು ತುಂಗಭದ್ರಾ ವಿಷಯದಲ್ಲಿ ಇವತ್ತು ಐತಿಹಾಸಿಕ ಕ್ಷಣಗಣನೆ ಆರಂಭವಾಗಿದೆ. ಶರಣಬ್ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.